ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಯಸದೆ ನೀ ಬಂದೆ ಭಾಗ 81. ಹೆಚ್ಚು ದಿನ ಗಂಡನ್ನ ದೂರ ಇಟ್ಕೋಬಾರ್ದು ಚಿನ್ನ. ಇವತ್ತಿನ ನಿನ್ನ ಸ್ಪೆಷಲ್ ಅಲಂಕಾರ ಎಲ್ಲ ನಂಗೇನೆ ಅಂತ ನನಗೆ ಗೊತ್ತು ಎಂದು ಹೇಳುತ್ತಾ ಅವಳು ಮುಡಿದಿದ್ದ ಮಲ್ಲಿಗೆ ಹೂವಿನ ಮೇಲೆ ಮೃದುವಾಗಿ ಕೈಯಾಡಿಸಿದ ಸಿದ್ಧಾಂತ್. ಈ ಹೂವಿನ ಗಮ್ಸು ಅನ್ನೋ ಸುವಾಸನೆ ನನಗೆ ಮತ್ತೇರಿಸುವ ಹಾಗಿದೆ. ಸಿದ್ಧಾಂತ್ ಈಗ ಅವಳನ್ನೇ ನೋಡುತ್ತಿದ್ದ. ಕೋಣೆಯಲ್ಲಿ ಸುಗಂಧಭರಿತ ಊದುಬತ್ತಿಯ ಪರಿಮಳ ತುಂಬಿತ್ತು. ಅಂದರೆ ಆಗ ಸನಿಹಾ ಕೆಂಪೇರಲು ಕಾರಣ ಈಗ ಅವನಿಗೆ ಅರ್ಥವಾಗಿ ಬಿಟ್ಟಿತ್ತು. ಸನಿಹಾಳ ಮುಖ ನಾಚಿಕೆಯಿಂದ ರಕ್ತವರ್ಣ ತಿರುಗಿತ್ತು. ಸನಿಹಾ ಸಿದ್ಧಾಂತನ್ನು ನೋಡುವ ಸಾಹಸವನ್ನೇ ಮಾಡಲಿಲ್ಲ. ನನಗೆ ನೀನಿವತ್ತು ಸಾರಿ ಉಟ್ಟಾಗಲೇ ಆಶ್ಚರ್ಯವಾಗಿತ್ತು. ಏನಿವತ್ತು ಅಮ್ಮವರು ಸಾರಿಯಲ್ಲಿ ಮಿಂಚ್ತಿದ್ದಾರೆ ಅಂತ. ನೀನೇ ಆಸೆಪಟ್ಟು ನನ್ನ ಸ್ವಾಗತಕ್ಕೋಸ್ಕರ ಈ ರೀತಿ ರೆಡಿಯಾಗಿದ್ಯಾ ಅಂತ ಅಂದ್ಕೊಂಡಿದ್ದೆ. ಇದೆಲ್ಲ ನಿಮ್ಮಮ್ಮನ ಕೆಲಸನಾ? ನನ್ನ ಕಷ್ಟ ನೀನು ಅರ್ಥ ಮಾಡಿಕೊಳ್ಳದಿದ್ರು ನಿಮ್ಮಮ್ಮ ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂತೂ ಅಳಿಯಂಗೆ ಏನು ಬೇಕು ಅಂತ ನಿಮ್ಮಮ್ಮಂಗೆ ಸರಿಯಾಗಿ ಗೊತ್ತಾಗ್ಬಿಟ್ಟಿದೆ. ಸಿದ್ಧಾಂತ್, ನೀನು ಏನೇನೋ ಕನಸು ಕಾಣೋಕೆ ಹೋಗಬೇಡ. ನಾನು ನಿನ್ನೆ ಕಾಲೇಜ್ಗೆ ಚಕ್ಕರ್ ಹೊಡೆದಿದ್ದೀನಿ. ನಾಳೆ ನಾನು ಕಾಲೇಜ್ಗೆ ಹೋಗಲೇಬೇಕು ಎಂದವಳು ಹೇಳಿದಾಗ ಸಿದ್ಧಾಂತ್ ಅವಳ ಕಣ್ಸೆರೆ ಹಿಡಿಯುತ್ತಾ ಹೇಳಿದ, ಹೆಚ್ಚು ದಿನ ಗಂಡನ್ನ ದೂರ ಇಟ್ಕೋಬಾರ್ದು ಚಿನ್ನ. ಮತ್ತೆ ಆಗಲೇ ಹೇಳಿದೆ ನಿಮ್ಮಮ್ಮ ನಿನ್ನ ಹತ್ರ ಅವನಿಗೂ ಏನೂ ಕೊರತೆ ಇಲ್ಲದ ಇರೋ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ದಾರೆ ಅಂತ. ಅದನ್ನಾಗಲೇ ಮರೆತು ಬಿಟ್ಟಿಯಾ? ಇವತ್ತಿನ ನಿನ್ನ ಸ್ಪೆಷಲ್ ಅಲಂಕಾರ ಎಲ್ಲ ನಂಗೇನೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲಾಂದರೆ ಮನೆಯಲ್ಲಿ ನೀನು ಇಷ್ಟೆಲ್ಲ ಅಲಂಕಾರ ಮಾಡಿಕೊಳ್ಳಲ್ಲ ಎಂದು ಹೇಳುತ್ತಾ ಅವಳು ಮುಡಿದಿದ್ದ ಮಲ್ಲಿಗೆ ಹೂವಿನ ಮೇಲೆ ಮೃದುವಾಗಿ ಕೈಯಾಡಿಸಿದ ಸಿದ್ಧಾಂತ್. ಈ ಹೂವಿನ ಗಮ್ ಅನ್ನೋ ಸುವಾಸನೆ ನನಗೆ ಮತ್ತೇರಿಸುವ ಹಾಗಿದೆ. ಸಿದ್ಧಾಂತ್ ಈಗ ಅವಳನ್ನೇ ನೋಡುತ್ತಿದ್ದ. ಅವಳ ಅರೆತೆರೆದ ಕೆಂಪು ತುಟಿಗಳು ಅದುರುತ್ತಿದ್ದವು. ಸಿದ್ಧಾಂತ್ ತನ್ನ ಮುಖಕ್ಕಿಂತ ಸ್ವಲ್ಪ ಕೆಳಗಿದ್ದ ಅವಳ ಮುಖವನ್ನು ನೋಡಿದ. ಬಿಳಿ ಬಣ್ಣದ ಅವಳ ಮುಖದಲ್ಲಿ ಆರೋಗ್ಯದ ಕಳೆ ಕಾಣಿಸುತ್ತಿತ್ತು. ಕೆಂಬಣ್ಣಕ್ಕೆ ತಿರುಗಿದ ಕೆನ್ನೆಗಳು, ನೀಳವಾದ ನಾಸಿಕ, ಮೊಂಡುತನವನ್ನು ಎತ್ತಿ ತೋರಿಸುವಂತಿದ್ದ ತುಂಬಿದ ತುಟಿಗಳು, ಮುದ್ದಾದ ಸುಳಿಗಲ್ಲ, ಗೀರು ಹುಬ್ಬಿನ ಕೆಳಗಿದ್ದ ಬಟ್ಟಲು ಕಣ್ಣುಗಳಲ್ಲಿದ್ದ ಪ್ರಜ್ವಲತೆ, ಅವಳ ಅಗಲವಾದ ನಿರ್ಮಲವಾದ ಹಣೆಯಲ್ಲಿದ್ದ ಕುಂಕುಮದ ಬೊಟ್ಟು, ಯಾರ ಅಂಕೆಗೂ ಸಿಗದೆ ಹಾರಾಡುತ್ತಿದ್ದ ಅವಳ ಮುಂಗುರುಳುಗಳು, ಅವಳು ಉಟ್ಟಿದ್ದ ಗಿಣಿಹಸಿರು ಬಣ್ಣದ ಸೀರೆಯಲ್ಲಿ ಎದ್ದು ಕಾಣುತ್ತಿದ್ದ ಅವಳ ಯೌವನದ ಅಂಗಾಂಗಗಳು, ಮಾರ್ಧವತೆ ಅವನ ಮುಖದಲ್ಲಿ ಮೂಡಿತು. ಈ ಹುಡುಗಿ ತನ್ನವಳು, ತನಗಾಗಿಯೇ ಹುಟ್ಟಿದವಳು ಎಂದೆನಿಸಿದಾಗ ಅವನ ಮುಖದಲ್ಲಿ ಮಿಂಚು ಮೂಡಿ ಮಾಯವಾಗಿತ್ತು. ಅವನ ದೃಷ್ಟಿ ತನ್ನ ಮೇಲೆ ಇದ್ದುದನ್ನು ಗಮನಿಸಿದ ಸನಿಹಾ ಕೇಳಿದಳು, ಯಾಕೆ ಇದರ ಮೊದಲು ನನ್ನ ಯಾವತ್ತೂ ನೋಡಲೇ ಇಲ್ಲ ಎನ್ನೋ ಹಾಗೆ ನೋಡ್ತಾ ಇದ್ದೀಯಾ? ನಾನೇನು ನಿಂಗೆ ಹೊಸಬಳನ್ನ ನೋಡ್ತಿರೋ ಹಾಗೆ ನನ್ನ ನೋಡ್ತಾ ಇದ್ದೀಯಲ್ಲ ಎಂದು ಅವನನ್ನು ಪ್ರಶ್ನಿಸಿದಳು. ಹೌದು, ನಾನೀಗ ಹೊಸಬಳನ್ನೇ ನೋಡ್ತಾ ಇರೋದು. ಇಷ್ಟು ದಿನ ಈ ಸೌಂದರ್ಯ ಎಲ್ಲಿ ಅಡಗಿ ಹೋಗಿತ್ತು? ನಂಗೀಗ ಹಸಿವಾಗೋಕ್ಕೆ ಶುರುವಾಗಿದೆ. ನಿನ್ನ ನೋಡ್ತಾ ಇದ್ರೆ ಹಾಗೆ ತಿಂದು ಬಿಡ್ಲಾ ಅಂತ ಅನ್ನಿಸ್ತಾ ಇದೆ. ನಿನ್ನ ಈ ಸೌಂದರ್ಯವನ್ನು ಹಿಂದೆಂದೂ ನಾನು ನೋಡೇ ಇರಲಿಲ್ಲ. ನಿನ್ನ ನೋಡಿದಷ್ಟು ಮತ್ತು ನೋಡಬೇಕು ಅಂತ ಅನ್ನಿಸ್ತಾ ಇದೆ ನನಗೆ. ಸವಿದಷ್ಟು ಮುಗಿಯದೇ ಇರುವ ಸೌಂದರ್ಯ ಅಂದರೆ ಅದು ನಿನ್ನ ಸೌಂದರ್ಯ. ಅವನು ಅವಳನ್ನು ಹೊಗಳತೊಡಗಿದ. ಕವಿಗಳಾಗಿದ್ದು ಸಾಕು. ಮೊದಲು ನಿನ್ನ ಕೈಯಿಂದ ನನ್ನನ್ನು ಕೆಳಗಿಳಿಸು, ಇಲ್ಲಾಂದರೆ ನಿಂಗೆ ಕೈ ನೋವು, ಬೆನ್ನು ನೋವು, ಕತ್ತು ನೋವು ಮಾತ್ರವಲ್ಲ, ನನ್ನ ನೋಡಿ ನೋಡಿ ನಿಂಗೆ ಕಣ್ಣು ನೋವು ಕೂಡ ಬಂದ್ಬಿಟ್ಟಿತ್ತು ಜೋಕೆ. ಬೇಕೆಂದೇ ಅವನ ಕಾಲೆಳೆದಳು ಸನಿಹಾ. ಗಂಡನ ಬಗ್ಗೆ ಅದೆಷ್ಟು ಕನ್ಸರ್ನ್ ನನ್ನ ಹುಡುಗಿಗೆ. ನಿಮ್ಮಮ್ಮ ಇನ್ನೂ ಹೇಗೆಲ್ಲ ನನ್ನ ನೋಡ್ಕೋಬೇಕು ಅಂತ ಹೇಳ್ಕೊಟ್ರು ಅನ್ನೋದನ್ನು ಈಗ ಸ್ಪಷ್ಟವಾಗಿ ಬಿಡಿಸಿ ಹೇಳು ಎಂದು ಹೇಳುತ್ತಾ ತನ್ನ ತೋಳುಗಳಲ್ಲಿದ್ದ ಅವಳನ್ನು ಬೆಡ್ ಮೇಲೆ ಮಲಗಿಸಿದ ಸಿದ್ಧಾಂತ್. ಸನಿಹಾ ಒಮ್ಮೆ ಅವನ ಮುಖದತ್ತ ನೋಡಿ ಮತ್ತೆ ಹೇಳತೊಡಗಿದಳು, ಸಿದ್ಧಾಂತ್ ನಿನ್ನ ಗಂಡ ನನ್ನ ಮರ್ಯಾದೆಯಿಂದ ಕಾಣಬೇಕು. ಅವನನ್ನು ಹೆಸರಿಡಿದು ಕರೀಬಾರ್ದು. ಹೋಗು ಬಾ ಅಂತ ಏಕವಚನದಲ್ಲಿ ಕರಿಬೇಡ. ನೀವು ಹೋಗಿ ಬನ್ನಿ ಅಂತ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಹೇಳ್ಕೊಟ್ರು ಎಂದು ಹೇಳುತ್ತಾ ಸೂಕ್ಷ್ಮವಾಗಿ ಅವನ ಮುಖವನ್ನೇ ಗಮನಿಸುತ್ತಿದ್ದಳು ಸನಿಹಾ. ಅಷ್ಟೇನಾ, ಇನ್ನೇನು ಹೇಳ್ಕೊಡ್ಲಿಲ್ವಾ? ಅವನ ಮುಖದಲ್ಲಿ ನಿರಾಸೆ ಎದ್ದು ಕಾಣುತ್ತಿತ್ತು. ಅದನ್ನು ಕಂಡು ಸನಿಹಾ ಒಳಗೊಳಗೆ ನಕ್ಕಳು. ಅವಳ ಮಂದಸ್ಮಿತ ಮುಖವನ್ನು ಕಾಣುತ್ತಲೇ, ನನ್ನ ಕಾಲೆಳಿತೀಯ ಹುಡುಗಿ, ನಿಂಗೆ ಮಾಡ್ತೀನಿರು ಎಂದು ಹೇಳುತ್ತಾ ಅವಳ ಮುಖದತ್ತ ಬಾಗಿದ್ದ ಸಿದ್ಧಾಂತ್. ಅವನ ತುಟಿಗಳು ಅವಳ ಮುಖದ ಮೇಲೆಲ್ಲ ದಾಳಿ ಮಾಡಲಾರಂಭಿಸಿದ್ದವು. ಆಯ್ತು, ನಿನ್ನ ರೇಗಿಸಲ್ಲ, ನನ್ನ ಬಿಟ್ಬಿಡು ಎಂದು ಹೇಳಿದರೂ ಅವನು ಅವಳನ್ನು ಬಿಡಲಿಲ್ಲ. ಆಗ ಸನಿಹಾ ಅವನನ್ನು ಕೀಟಲೆ ಮಾಡಲೆಂದೇ, ಓ ನಾನು ಮರ್ತೇ ಬಿಟ್ಟಿದ್ದೆ, ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಬೇಕಾಗಿತ್ತೇನೋ ಎಂದು ಹೇಳುತ್ತಾ, ನನ್ನ ಸಿದ್ಧಾಂತ್ ಅವರೇ, ಇವತ್ತೊಂದಿನ ನನ್ನನ್ನು ನನ್ನಷ್ಟಕ್ಕೆ ಬಿಟ್ಬಿಡಿ ಎಂದು ಕೈ ಮುಗಿದು ನಾಟಕೀಯವಾಗಿ ಹೇಳಿದಳು ಸನಿಹಾ. ಅವಳ ಮಾತು ಕೇಳಿ ಅವನು ಹುಬ್ಬು ಗಂಟಿಕ್ಕಿಕೊಂಡಿದ್ದ. ಸಾನು, ನನ್ನ ಸುಮ್ಮನೆ ಕೀಟಲೆ ಮಾಡಬೇಡ. ಈಗ ಅವರೇ ಗಿವ್ರೆ ಅಂದರೆ ನಾನು ಸುಮ್ಮನಿರಲ್ಲ. ಈಗ ಅವರೇಕಾಳು ಸೀಸನ್ ಅಲ್ಲ ಅಂತ ಗೊತ್ತಿಲ್ವಾ ನಿಂಗೆ? ಅವನು ಅವಳ ಮೇಲೆ ಸಿಟ್ಟುಗೊಂಡು ಗದರಿಸುವವನಂತೆ ಹೇಳಿದ. ಅವನಿಗೀಗ ಅವಳು ತನ್ನನ್ನು ಕಾಡಿಸುವುದು ಇಷ್ಟವಾಗದೆ ಹೇಳಿದ್ದ ಸಿದ್ಧಾಂತ್. ಆದರೂ ಅವಳ ಮುಖದಲ್ಲಿದ್ದ ನಗು ಮಂದಹಾಸ ಕಡಿಮೆಯಾಗಲಿಲ್ಲ. ಸನಿಹಾಗೀಗ ಪಕ್ಕನೆ ತಾಯಿ ಹೇಳಿದ್ದು ನೆನಪಿಗೆ ಬಂದಿತ್ತು. ಅಮ್ಮ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಿದ್ದಾರೆ. ಇದು ತಮಾಷೆಯಲ್ಲ.
ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಸಿದ್ಧಾಂತ್. ನಮ್ಮಪ್ಪ ನಿಮಗೆ ಮೋಸ ಮಾಡಿ ಅಮ್ಮನ ಹೆಸರಲ್ಲಿ ಪರ್ಚೇಸ್ ಮಾಡಿದ್ರಲ್ಲ, ಆ ಮನೆಯನ್ನು ಅವರು ನಿನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರಂತೆ. ಆ ವಿಷಯದಲ್ಲಿ ಅಮ್ಮಂಗೆ ತುಂಬ ಗಿಲ್ಟಿ ಫೀಲಿಂಗ್ ಕಾಡ್ತಿದೆ ಸಿದ್ಧಾಂತ್. ನಿಂಗೆ ನೆನಪಿದೆಯಾ ಆವತ್ತೊಂದಿನ ನಾನು ಅಮ್ಮನ ಆ ವಿಷಯದಲ್ಲಿ ತಪ್ಪಿತಸ್ಥರು ಅಂತ ನಿನ್ನ ಹತ್ರ ಹೇಳಿದ್ನಲ್ಲ, ನೀನು ಏನು ಹೇಳಿದೆ? ಇದರಲ್ಲಿ ನಿಮ್ಮ ಅಮ್ಮಂದು ಏನೂ ತಪ್ಪಿಲ್ಲ. ಅವರು ಪರಿಸ್ಥಿತಿಯ ಕೈಗೊಂಬೆಯಾಗಿ ಪತಿ ಹೇಳಿದ್ದನ್ನು ಕೇಳಿಕೊಂಡು ತಮ್ಮ ಹೆಸರಿಗೆ ಆ ಜಾಗವನ್ನು ಬರೆಸ್ಕೊಂಡಿದ್ದಾರೆ ಅಂತ. ಅದು ಸತ್ಯ ಅಂತ ನನಗೆ ಈಗ ಅರ್ಥ ಆಯಿತು. ಅವರು ನನ್ನ ಸ್ವಂತ ಅಮ್ಮ ಆದರೂ ನಿನ್ನಷ್ಟು ಚೆನ್ನಾಗಿ ನಾನು ಅವರನ್ನು ಅರ್ಥ ಮಾಡಿಕೊಂಡಿಲ್ಲ. ಅವಳ ಈ ಮಾತು ಕೇಳುತ್ತಲೇ ಅಷ್ಟು ಹೊತ್ತಿನಿಂದಲೂ ಅವಳನ್ನು ಮುದ್ದಿಸುತ್ತಿದ್ದ ಸಿದ್ಧಾಂತ್ ತನ್ನ ಕೆಲಸವನ್ನು ನಿಲ್ಲಿಸಿಬಿಟ್ಟಿದ್ದ. ನೀನೇನು ಹೇಳ್ತಿದ್ದೀಯಾ ಸಾನು? ನಾನು ನಮ್ಮಮ್ಮ ಬೇರೆ ಅಂತ ಅಂದ್ಕೊಂಡಿಲ್ಲ. ನಾನು ಅವರನ್ನು ನನ್ನ ಸ್ವಂತ ಅಮ್ಮ ಅಂತಾನೆ ಅಂದ್ಕೊಂಡಿದ್ದೀನಿ. ಅವರ ಹೆಸರಲ್ಲೇ ಇಟ್ಕೊಳ್ಳಿ. ಇದರಲ್ಲಿ ಅವರದೇನೂ ತಪ್ಪಿಲ್ಲ. ಮಾತ್ರ ಅಲ್ಲ, ನನಗೆ ಅವರ ಮೇಲೇನೂ ಬೇಜಾರಿಲ್ಲ ಅಂತ ನೀನು ಅವರಿಗೆ ಹೇಳಿಬಿಡು. ಅವರನ್ನು ಬಿಟ್ಟರೆ ನಮಗೆ ಹಿರಿಯರು ಅಂತ ಯಾರಿದ್ದಾರೆ ಸಾನು? ಯಾರೂ ಇಲ್ಲ. ತಮ್ಮ ಪತಿಯನ್ನು ಅಷ್ಟು ಪ್ರೀತಿಸುತ್ತಿದ್ದ ನಿಮ್ಮಪ್ಪನದು ತಪ್ಪು ಅಂತ ಗೊತ್ತಾದ ತಕ್ಷಣವೇ ಅವರಿಂದ ದೂರವಾಗಿ ಬಿಟ್ಟಿದ್ದಾರಲ್ಲ. ಮಾತ್ರ ಅಲ್ಲ, ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನನ್ನನ್ನು ಇಷ್ಟು ಪ್ರೀತಿಸುವ ಅಮ್ಮನಿಂದ ನನಗೆ ಯಾವ ಆಸ್ತಿನೂ ಬೇಡ. ಆ ಆಸ್ತಿಗಿಂತ ಹೆಚ್ಚು ಬೆಲೆ ಬಾಳುವ ಅವರ ಪ್ರೀತಿ ಬೇಕು ನನಗೆ. ಬೇರೇನೂ ಬೇಡ. ನಂಗೆ ಅವರಿಂದ ಬೇಕಿರುವುದು ಬರೀ ಪ್ರೀತಿ ಮಾತ್ರ ಅನ್ನೋದನ್ನು ನೀನು ಸ್ಪಷ್ಟವಾಗಿ ಅವರಿಗೆ ತಿಳಿಸಿಬಿಡು. ಸಿದ್ಧಾಂತ್ ಮಾತು ಕೇಳುತ್ತಲೇ ಸನಿಹಾ ಅವನನ್ನೇ ಬಿಟ್ಟ ಕಣ್ಣುಗಳಿಂದ ನೋಡುತ್ತಿದ್ದಳು. ಸಿದ್ಧಾಂತ್, ನೀನು ತುಂಬ ಒಳ್ಳೆಯವನು ಅಂತ ಅಮ್ಮ ಆಗ ಸುಮ್ಮನೆ ಹೇಳಿಲ್ಲ. ನೀನೀಗ ತುಂಬ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದೀಯಾ. ಎಷ್ಟು ಬೆಳೆದು ಬಿಟ್ಟಿದ್ದೀಯಾ ಅಂದರೆ ನನಗೆ ಕಾಣಿಸೋದೇ ಇಲ್ಲ. ನಿನ್ನ ಮುಂದೆ ನಾನು ತುಂಬ ಕುಬ್ಜಳಾಗಿ ಬಿಟ್ಟಿದ್ದೀನಿ ಸಿದ್ಧಾಂತ್. ನಾನು ನಿನಗೆ ಸೋತ್ಬಿಟ್ಟಿದ್ದೀನಿ. ನಿನ್ನ ಪ್ರೀತಿಗೆ ಸೋತು ಶರಣಾಗಿ ಬಿಟ್ಟಿದ್ದೀನಿ ಎಂದು ಹೇಳುವಾಗ ಅವಳ ಮನಸ್ಸು ಹೃದಯ ಎಲ್ಲ ತುಂಬಿ ಬಂದಿತ್ತು. ಅವನನ್ನೇ ಆರಾಧನಾ ಭಾವದಿಂದ ನೋಡುತ್ತಿದ್ದಳು ಸನಿಹಾ. ಸಿದ್ಧಾಂತ್ ಅವಳ ತಾಯಿಯನ್ನು ಅತ್ತೆ ಎಂದು ಸಂಬೋಧಿಸುವ ಬದಲು ತಾಯಿ ಎಂದೇ ಹೇಳಿದ್ದ. ಅದನ್ನು ಕೇಳಿ ಅವಳಿಗೆ ಮತ್ತೂ ಸಂತೋಷವಾಗಿತ್ತು. ಬರೀ ಬಾಯಿ ಮಾತಲ್ಲಿ ಅವರನ್ನು ತಾಯಿ ಎಂದು ಹೇಳಿರಲಿಲ್ಲ, ಬದಲಾಗಿ ಅವನ ವರ್ತನೆಯೂ ಹಾಗೇ ಇತ್ತಲ್ಲ. ಇಂದು ಸನಿಹಾಗೆ ಅವನೇನು ಕೇಳಿದರೂ ಇಲ್ಲ ಎಂದು ಹೇಳುವ ಮನಸ್ಸೇ ಆಗಲಿಲ್ಲ. ಸಿದ್ಧಾಂತ್, ನಾನು ಬಯಸದೆ ನೀ ನನ್ನ ಬಾಳಲ್ಲಿ ಬಂದೆ. ಆದರೆ ಈಗ ನಿನ್ನಿಂದ ದೂರ ಹೋಗೋಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಮಾತ್ರ ಅಲ್ಲ, ನೀನು ಏನು ಕೇಳಿದರೂ ಇಲ್ಲ ಅನ್ನೋಕ್ಕೂ ನನ್ನ ಮನಸ್ಸು ಒಪ್ತಾ ಇಲ್ಲ. ನನ್ನ ಬಾಳಲ್ಲಿ ಶಾಶ್ವತವಾಗಿ ನಿಂತು ಬಿಟ್ಟಿದ್ದೀಯ ಸಿದ್ಧಾಂತ್. ಅದಕ್ಕೆಲ್ಲ ಕಾರಣ ನಿನ್ನ ಪ್ರೀತಿ. ಐ ಲವ್ ಯು ಸಿದ್ಧಾಂತ್, ಐ ಲವ್ ಯು ಸೋ ಮಚ್ ಎಂದು ಹೇಳುತ್ತಾ ಅವನನ್ನು ಬಿಗಿದಪ್ಪಿ ಅವನಿಗೆ ತನ್ನ ತುಟಿಗಳಿಂದ ಮುತ್ತನ್ನಿತ್ತಿದ್ದಳು ಸನಿಹಾ. ಐ ಲವ್ ಯು ಟು ಚಿನ್ನ. ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಬಾಯಲ್ಲಿ ಹೇಳೋಕ್ಕಾಗಲ್ಲ. ಇವತ್ತಿನ ರಾತ್ರಿ ನಿಂಗೆ ತೋರಿಸ್ತೀನಿ ಎಂದು ಹೇಳುತ್ತಾ ಅವನು ಅವಳಿಗೆ ಪ್ರತಿಸ್ಪಂದಿಸಿದ್ದ. ನಿನ್ನ ಹೀಗೆ ಬಿಟ್ಟರೆ ನೀನು ಬೆಳಗಿನ ಜಾವದ ತನಕನೂ ಮಾತಾಡ್ತಾನೇ ಇರ್ತೀಯ. ಈಗ ನಿನ್ನ ಅಲಂಕಾರ, ಈ ರೂಮ್ನ ಅಲಂಕಾರ ಯಾವುದು ವೇಸ್ಟ್ ಆಗೋದು ಬೇಡ. ಒಂದು ನಿಮಿಷ ಎಷ್ಟು ಅಮೂಲ್ಯ ಅನ್ನೋದನ್ನು ನಾನು ನಿನಗೆ ತೋರಿಸ್ಕೊಡ್ತೀನಿ ಎಂದು ಹೇಳುತ್ತಾ ಅವಳ ಪಕ್ಕದಲ್ಲಿ ಮಲಗಿಕೊಂಡು ಅವಳನ್ನು ತನ್ನತ್ತ ತಿರುಗಿಸಿಕೊಂಡ ಸಿದ್ಧಾಂತ್. ಇನ್ನು ಮಾತಾಡದಂತೆ ಅವಳ ತುಟಿಗಳನ್ನು ತನ್ನ ತುಟಿಗಳಿಂದಲೇ ಬಂಧಿಸಿಕೊಂಡ. ಸನಿಹಾ ಅವನಲ್ಲಿ ಐಕ್ಯವಾಗಿ ಬಿಟ್ಟಿದ್ದಳು. ಮರುದಿನ ಬೆಳಗ್ಗೆ ಸನಿಹಾ ಏಳುವಾಗ ಪಕ್ಕದಲ್ಲಿ ಸಿದ್ಧಾಂತ್ ಮಲಗಿರಲಿಲ್ಲ. ಅವನಾಗಲೇ ಎದ್ದು ಸ್ನಾನ ಮುಗಿಸಿಕೊಂಡು ಬಂದು ಅಡಿಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದ. ಅಡಿಗೆ ಮನೆಯಿಂದ ಸದ್ದು ಕೇಳಿಸುತ್ತಿತ್ತು ಸನಿಹಾಗೆ. ಅವಳು ಎದ್ದು ರೂಮ್ನಿಂದ ಹೊರಬರುತ್ತಲೇ ಸಿದ್ಧಾಂತ್ ಅವಳಿಗಾಗಿ ಕಾಫಿ ರೆಡಿ ಮಾಡಿ ತಂದಿದ್ದ. ಗುಡ್ ಮಾರ್ನಿಂಗ್ ಡಿಯರ್, ಎಚ್ಚರ ಆಯ್ತಾ? ಇವತ್ತಿಂದಾನೇ ಅಮ್ಮ ಅವರ ಸೇವೆ ಮಾಡೋಕೆ ರೆಡಿ ಆಗಿಬಿಟ್ಟಿದ್ದೀನಿ. ನಿಂಗೋಸ್ಕರ ಬಿಸಿ ಬಿಸಿಯಾಗಿ ಕಾಫಿ ರೆಡಿ ಮಾಡಿಕೊಂಡು ಬಂದಿದ್ದೀನಿ. ಕುಡಿದು ರುಚಿ ನೋಡಿ ಹೇಳು. ಅವಳಿಗೆ ಲೇಟಾಗಿ ಎದ್ದಿದ್ದರಿಂದ ಸ್ವಲ್ಪ ಸಂಕೋಚವೆನಿಸಿತು. ಸಾರಿ ಸಿದ್ಧಾಂತ್, ಎಚ್ಚರನೇ ಆಗಲಿಲ್ಲ. ನೀನಾದರೂ ನನ್ನ ಬೇಗ ಎಬ್ಬಿಸಬಹುದಿತ್ತು ತಾನೇ? ಯಾಕೆ ನನ್ನ ಎಬ್ಬಿಸಲಿಲ್ಲ? ಹುಸಿ ಮುನಿಸು ತೋರಿಸಿದಳು ಅವನ ಮೇಲೆ. ನಾಳೆಯಿಂದ ನಾನು ಬೇಗ ಎದ್ದು ಓದೋಕೆ ಶುರು ಮಾಡಬೇಕು. ಇಲ್ಲಾಂದರೆ ನಾನು ಈ ವರ್ಷ ಪಾಸ್ ಆದ ಹಾಗೆ. ಅದ್ಯಾಕೋ ಗೊತ್ತಿಲ್ಲ, ಬರ್ತಾ ಬರ್ತಾ ತುಂಬ ಸೋಮಾರಿ ಆಗ್ತಾ ಇದ್ದೀನಿ. ಸನಿಹಾ ಮುಖ ಸಪ್ಪೆ ಮಾಡಿಕೊಂಡು ಹೇಳಿದಾಗ ಸಿದ್ಧಾಂತ್ ಅವಳನ್ನು ಸಮಾಧಾನಪಡಿಸಿದ. ನಾನು ಬೆಳಗ್ಗೆ ಏಳುವಾಗ ನೀನು ಒಳ್ಳೆಯ ಸುಖ ನಿದ್ದೆಯಲ್ಲಿದ್ದೆ. ಇಷ್ಟು ದಿನ ಟೆನ್ಷನ್ನಿಂದಾಗಿ ಸರಿಯಾಗಿ ನಿದ್ದೆ ಮಾಡ್ತಿದ್ಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಇವತ್ತು ಒಂದಿನ ಆದರೂ ಚೆನ್ನಾಗಿ ನಿದ್ದೆ ಮಾಡು ಅಂತ ನಾನು ನಿನ್ನ ಎಬ್ಬಿಸೋಕೆ ಹೋಗಿಲ್ಲ. ಇರೋದು ನಾವಿಬ್ಬರೇ. ಬೆಳಗಿನ ತಿಂಡಿ ಮಾಡಬೇಕು ಅಷ್ಟೇ ತಾನೇ? ಅದಕ್ಕೆ ಹೋಟೆಲ್ಗೆ ಹೋಗೋಣ. ಇವತ್ತು ಮಧ್ಯಾಹ್ನಕ್ಕೆ ನೀನು ಕ್ಯಾಂಟೀನ್ಗೆ ಹೋಗ್ತೀಯೋ ಅಥವಾ ಕಾಲೇಜ್ ಹತ್ರ ಇರೋ ಹೋಟೆಲ್ಗೆ ಹೋಗ್ತೀಯೋ? ನಾನಂತೂ ನಿನಗೆ ದುಡ್ಡು ಕೊಟ್ಬಿಡ್ತೀನಿ. ಅವಳು ಕಾರಣ ಹೇಳುವ ಮೊದಲೇ ಅವಳ ಕಾರಣಗಳಿಗೆಲ್ಲ ಉತ್ತರವನ್ನು ಹೇಳಿಬಿಟ್ಟಿದ್ದ ಸಿದ್ಧಾಂತ್. ಅವಳು ಸ್ನಾನ ಮುಗಿಸಿ ಬರುತ್ತಿದ್ದಂತೆ ಸುಲೋಚನಾ ಅವರು ಮಗಳಿಗೆ ಕರೆ ಮಾಡಿದ್ದರು. ಸಾನು, ನೀನು ನಿನ್ನೆ ರಾತ್ರಿ ಮಲಗುವಾಗ ಲೇಟಾದ್ದರಿಂದ ಇವತ್ತು ಏಳೋದು ಲೇಟಾಗಬಹುದು ಅಂತ ನಿಂಗೆ ಕಾಲ್ ಮಾಡಿಲ್ಲ. ಬದಲಾಗಿ ಸಂದೇಶ ಕಳುಹಿಸಿದ್ದೆ, ನೀನು ಇವತ್ತು ಬೆಳಗಿನ ತಿಂಡಿ ರೆಡಿ ಮಾಡೋಕೆ ಹೋಗಬೇಡ ಅಂತ.
ನಿಂಗೆ ನಿನ್ನ ಸೆಲ್ ಫೋನ್ಗೆ ಒಂದು ಮೆಸೇಜ್ ಕಳಿಸಿಬಿಟ್ಟಿದ್ದೆ, ನೀನು ನೋಡಿದ ಹಾಗೆ ಕಾಣಿಸಲಿಲ್ಲ. ಅದಕ್ಕಾಗಿ ನಾನೀಗ ಕರೆ ಮಾಡಿದ್ದು. ನೀವಿಬ್ಬರು ಇವತ್ತು ತಿಂಡಿಗೆ ಇಲ್ಲಿಗೆ ಬರಬೇಕಂತೆ ನಿಮ್ಮಕ್ಕ ಬಾವ ಹೇಳಿದ್ದಾರೆ. ತಾನು ತಿಂಡಿ ರೆಡಿ ಮಾಡದಿದ್ದರೂ ಯಾವುದೇ ತೊಂದರೆ ಆಗಲಿಲ್ಲವಲ್ಲ. ಸನಿಹಾಗೆ ಈಗ ಸಮಾಧಾನವಾಯಿತು. ಆಯ್ತಮ್ಮ, ನಾನಿವತ್ತು ಎದ್ದಿದ್ದು ತುಂಬ ಲೇಟಾಯಿತು. ನಾವಿಬ್ಬರು ಹೋಟೆಲ್ಗೆ ಹೋಗೋದು ಅಂತ ಅಂದ್ಕೊಂಡಿದ್ವಿ, ಬರ್ತೀವಿ. ತಾಯಿಯ ಮನಸ್ಸಿಗೆ ಬೇಸರ ಮಾಡಲಿಚ್ಛಿಸದೆ ಸನಿಹಾ ಮತ್ತು ಸಿದ್ಧಾಂತ್ ಇಬ್ಬರು ಅಕ್ಕನ ಮನೆಗೆ ತಿಂಡಿಗೆ ಹೋಗಿದ್ದರು. ಮನೆಗೆ ಬಂದ ಮಗಳು ಮತ್ತು ಅಳಿಯನ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ್ದರು ಸುಲೋಚನಾ. ಅವರಿಬ್ಬರ ಮುಖದಲ್ಲಿದ್ದ ಸುಖ, ಸಂತೋಷ, ಸಂತೃಪ್ತಿ ಕಂಡು ತಮ್ಮ ಹಿತವಚನವನ್ನು ಮಗಳು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾಳೆ ಎಂದು ಸಮಾಧಾನ ಪಟ್ಟುಕೊಂಡರು ಸುಲೋಚನಾ. ಅಕ್ಕ ಗರ್ಭಿಣಿ ಎಂದು ತಿಳಿದ ಬಳಿಕ ಇದೇ ಮೊದಲ ಬಾರಿಗೆ ಸನಿಹಾ ಮತ್ತು ಸಿದ್ಧಾಂತ್ ಇಬ್ಬರು ಸಾರಿಕಾಳನ್ನು ಭೇಟಿಯಾಗುತ್ತಿದ್ದುದು. ಆದ್ದರಿಂದ ಇಬ್ಬರು ಅವಳಿಗೆ ಕಂಗ್ರಾಚುಲೇಷನ್ಸ್ ಹೇಳಿದರು. ಸುಲೋಚನಾ ಅವರು ಇಡ್ಲಿ ಸಾಂಬಾರ್ ಮಾಡಿದ್ದರು. ಸಾರಿಕಾ ತಿಂಡಿ ತಿಂದರು. ಅವಳು ತಿಂದಿದ್ದೆಲ್ಲ ವಾಂತಿಯಾಗಿ ಹೋಗಿತ್ತು. ಸಾರಿಕಾಗೆ ತಿಂದದ್ದು ಏನೂ ದಕ್ಕುತ್ತಿರಲಿಲ್ಲವಾದ್ದರಿಂದ ಅವಳು ತೀರಾ ಸಣ್ಣಗಾಗಿ ಬಿಟ್ಟಿದ್ದಳು. ಭಯಕ್ಕೆ, ಸಂಕಟದಿಂದಾಗಿ ಅವಳು ತುಂಬ ಸುಸ್ತಾಗಿ ಬಿಡುತ್ತಿದ್ದಳು. ಸುಲೋಚನಾ ಅವರ ಮನೆಯಲ್ಲಿದ್ದುದರಿಂದ ಸಂದೀಪ್ಗೆ ಕೆಲಸಕ್ಕೆ ಹೋಗಲು ಯಾವುದೇ ಆತಂಕವೂ ಇರಲಿಲ್ಲ. ಸಿದ್ಧಾಂತ್ಗೆ ಮಕ್ಕಳೆಂದರೆ ಪ್ರಾಣ. ತಮ್ಮಿಬ್ಬರ ಒಲವಿನ ಕುಡಿ ಹೇಗಿರಬಹುದು ಎಂದು ಅವನು ಕನಸು ಕಾಣುತ್ತಿದ್ದ. ಆದರೆ ಈಗ ಸಾರಿಕಾಳ ಬಯಕೆಯ ಸಂಕಟ ನೋಡುತ್ತಲೇ ಸಿದ್ಧಾಂತ್ ಗಾಬರಿಯಾಗಿ ಬಿಟ್ಟಿದ್ದ. ಅವನು ಒಂಟಿಯಾಗಿ ಬೆಳೆದಿದ್ದರಿಂದ ಅವನಿಗೆ ಈ ವಿಷಯದಲ್ಲಿ ತಿಳುವಳಿಕೆಯೂ ಇರಲಿಲ್ಲವಲ್ಲ. ಈಗಲೇ ಮಕ್ಕಳು ಬೇಡ ಅಂತ ನಿರ್ಧಾರ ಮಾಡಿದ್ದು ತುಂಬ ಒಳ್ಳೆಯದಾಯಿತು ಎಂದು ಅವನು ತನ್ನ ಮನದಲ್ಲೇ ತನಗೇ ಹೇಳಿಕೊಂಡಿದ್ದ. ಸಾರಿಕಾ ಮತ್ತು ಸಂದೀಪ್ ಇಬ್ಬರು ಸಿದ್ಧಾಂತ್ ಮತ್ತು ಸನಿಹಾಳನ್ನು ರೇಗಿಸುತ್ತಲೇ ಇದ್ದರು. ತಂಗಿ ತನ್ನ ಬೆಡ್ರೂಮ್ಗೆ ಬರುತ್ತಲೇ ಸಮಯ ಸಾಧಿಸಿ ಸಾರಿಕಾ ಅವಳನ್ನು ರೇಗಿಸಿದಳು. ಸಾನು, ಇವತ್ತು ನಿನ್ನ ಮುಖದಲ್ಲಿನ ಕಳೆಯೇ ಬೇರೆ. ಅದಕ್ಕೆ ಕಾರಣ ನಿನ್ನ ಕೆನ್ನೆಯಲ್ಲಿ ಕೆಂಪಾಗಿ ಕಾಣಿಸ್ತಿರೋ ಈ ಗಾಯ. ಅದು ಸಿದ್ಧಾಂತ್ನ ಕೊಡುಗೆನಾ? ಬೇಕೆಂದೇ ತಂಗಿಯನ್ನು ರೇಗಿಸಿದ್ದಳು ಸಾರಿಕಾ. ಅಕ್ಕನ ಪ್ರಶ್ನೆಯಿಂದ ಸನಿಹಾಳ ಮುಖ ರಕ್ತವರ್ಣಕ್ಕೆ ತಿರುಗಿತ್ತು. ಸನಿಹಾ ತಟ್ಟನೆ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಂಡಿದ್ದಳು. ಸಿಟ್ಟಿನಿಂದ ಅಕ್ಕನಿಗೆ ಹೊಡೆಯಲೆಂದು ಬಂದ ಸನಿಹಾ ಸಾರಿಕಾ ಗರ್ಭಿಣಿಯಾಗಿದ್ದಳಲ್ಲ, ಆದ್ದರಿಂದ ಅವಳನ್ನು ಹೊಡೆಯಲು ಹೋಗಲಿಲ್ಲ. ಇನ್ಮುಂದೆ ನಿಂಗೆ ಕೋಪ ಬಂದರೆ ನನ್ಮೇಲಲ್ಲ, ಸಿದ್ಧಾಂತ್ ಮೇಲೆ ಅದನ್ನು ತೀರಿಸ್ಕೋ, ತಂಗಿಗೆ ಹೇಳಿದಳು ಸಾರಿಕಾ. ತಿಂಡಿ ತಿಂದಾದ ಬಳಿಕ ಸಿದ್ಧಾಂತ್ ಅವಳನ್ನು ಕಾಲೇಜ್ಗೆ ಡ್ರಾಪ್ ಮಾಡಲು ಹೊರಟ. ಹೋಗುತ್ತಾ ದಾರಿಯಲ್ಲಿ ಮಡದಿಯ ಬಳಿ ಹೇಳಿದ ಸಿದ್ಧಾಂತ್, ಸಾನು, ನಿಮ್ಮಕ್ಕ ತುಂಬ ಬಿಳಿಚಿಕೊಂಡ್ಬಿಟ್ಟಿದ್ದಾರೆ. ಹೌದು ಸಿದ್ಧಾಂತ್, ನಂಗೂ ಹಾಗೆ ಅನ್ನಿಸ್ತು. ನಾನು ಕೇಳಿದೆ. ಅದಕ್ಕೆ ಡಾಕ್ಟ್ರು ಔಷಧಿ ಕೊಟ್ಟಿದ್ದಾರೆ ಅಂತ ಹೇಳಿದ್ಲು. ಆದರೆ ಅವಳಿಗೆ ತಿಂದಿದ್ದು ಎಲ್ಲ ಒಮಿಟ್ ಆಗ್ತಿದೆ. ಟ್ಯಾಬ್ಲೆಟ್ ತಿಂದಿದ್ದು ಒಮಿಟ್ ಆಗ್ತಾ ಇದೆ ಅಂತೆ, ಸನಿಹಾ ಅವನಿಗೆ ಉತ್ತರಿಸಿದಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.